ನಾವು ಇಲ್ಲೇ ಎದುರುಗಡೆ ಕನ್ನಡ ಭವನ ಮಾಡಲಿಕ್ಕೆ 12 ಕೋಟಿ ರೂಪಾಯಿ ಅಂದಿನ ಕಾಲದಲ್ಲಿ ಮಂಜೂರು ಮಾಡಿದೆ. ನಾನು ಮಂಜೂರು ಮಾಡಿ ಕಟ್ಟಡ ಕೂಡ ಸಾಧಾರಣ ಹಂತಕ್ಕೆ ಬಂತು. ಆದರೆ ಈಗ ತಾನೇ ವೈಟ್ ವಾಶ್ ಆಗ್ತಾ ಇದೆ. ಆದ್ದರಿಂದ ಅಂಥ ಕನ್ನಡ ಭವನ ಕೂಡ ಪುನಃ ಒಳ್ಳೆಯ ರೀತಿಯಲ್ಲಿ ಕೆಲಸ ಮಾಡತಕ್ಕಂಥದ್ದು ಅದು ನಡಿಬೇಕಾಗ್ತದೆ, ಮಾಡಲಿಕ್ಕೆ ಸಾಧ್ಯ ಇದೆ. ಆದ್ದರಿಂದ ಇವತ್ತು ಒಬ್ಬ ನವಯುವಕ ಮತ್ತು ದೂರದೃಷ್ಟಿ ಇರತಕ್ಕಂಥ ಒಂದು ವಿಷನ್ ಇರತಕ್ಕಂಥ ಒಬ್ಬ ಉತ್ತಮ ಶಾಸಕರು ನಿಮ್ಮ ಪಾಲಿಗೆ ದೊರಕಿದ್ದು ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದವರ ಭಾಗ್ಯ ಅಂತೇಳಿ ಕೂಡ ನಾನು ತಿಳ್ಕೊಂಡಿದ್ದೇನೆ. ಅದನ್ನು ಅವರ ಒಂದು ಸೇವೆಯನ್ನು ನಾವು ಸದುಪಯೋಗ ಮಾಡಿಕೊಂಡು ಮಾಡೋಣ. ಈಗ ನೀವು ಎಲ್ಲ ಕಾರ್ಯಕರ್ತರು ಸಹಾಯ ಮಾಡಬೇಕು. ಈಗಾಗಲೇ ನಾವು ಮಾತಾಡಿದ್ದೇವೆ. ಏನಂತ ಹೇಳಿದರೆ, ಇನ್ನು ಕಾಂಗ್ರೆಸ್ಗೆ ಯಾರಾದರೂ ಹೊಸಬರು ಅಥವಾ ಬೇರೆ ಪಕ್ಷದಿಂದ ಬರುವುದಿದ್ದರೆ ಸ್ಥಳೀಯವಾದಂಥ ನಾಯಕರ ಸಮಾಲೋಚನೆ ಮಾಡಿಯೇ ಅವರನ್ನು ಕಾಂಗ್ರೆಸ್ಗೆ ಸೇರಿಸಬೇಕು ಅಂತೇಳಿ ಕೂಡ ನಾವು ಆಲೋಚನೆ. ಆದ್ದರಿಂದ ಅವಸರವಾಗಿ ನಿಮ್ಮ ತಲೆ ಮೇಲೆ ಯಾರೂ ಬರುವುದಿಲ್ಲ. ಏನಾದರೂ ಪ್ರಥಮವಾಗಿ ನಮ್ಮ ಜೊತೆಯಲ್ಲಿ ಇವರ ಸೇವೆಗೆ ನಮ್ಮ ಪ್ರದೀಪ್ ಈಶ್ವರರಿಗೆ ಸಹಕಾರ ಮಾಡಿದಂಥ ಯಾವ ಕಾರ್ಯಕರ್ತರು ಮುಖಂಡರಿದ್ದಾರೆ, ಏನಾದರೂ ಸ್ಥಾನಮಾನ ಇದ್ದರೆ ಅವರಿಗೆ ಮೊದಲು ಕೊಟ್ಟು ಅವರಿಗೆ ಪ್ರಥಮ ಪ್ರಾಶಸ್ತ್ಯವನ್ನು ನಾವು ಕೊಡ್ತೇವೆ. ಅದನ್ನು ನಾನು ನೋಡ್ಕೊಳ್ತೇನೆ. ನೀವು ಯಾರು ಕೂಡ ಅದರ ಬಗ್ಗೆ ಆತಂಕ ಪಡಬೇಕಾದಂಥ ಅವಶ್ಯಕತೆ ಖಂಡಿತವಾಗಿ ಕೂಡ ಇಲ್ಲ ಅಂತೇಳಿ ಹೇಳಿ, ಬಹುಶಃ ಸರಿಯಾದಂಥ ನ್ಯಾಯದ ವ್ಯವಸ್ಥೆ ಆಗಬೇಕು. ಪೊಲೀಸ್ನವರು ಕೂಡ ನ್ಯಾಯವಾಗಿ ಕೆಲಸ ಮಾಡಿ. ನೀವು ಪಕ್ಷದ ಕಾರ್ಯಕರ್ತರಾಗಿ ಕೆಲಸ ಮಾಡಬೇಡಿ, ಪಕ್ಷದ ನಾಯಕರಾಗಿ ಕೆಲಸ ಮಾಡಬೇಡಿ. ನಿಮಗೆ ಯಾರೂ ಸಹ ತೊಂದರೆ ಮಾಡೋದಿಲ್ಲ. ನ್ಯಾಯವಾದಂಥ ವ್ಯವಸ್ಥೆಯಿಂದ ಜನರಿಗೆ ನ್ಯಾಯ ಕೊಡಬೇಕು, ಅನ್ಯಾಯ ಮಾಡಬಾರ್ದು. ಯಾವ ದಿಶೆಯಿಂದಲೂ ಕೂಡ ಯಾವ ಸಾರ್ವಜನಿಕರಿಗೂ ಕೂಡ ಅನ್ಯಾಯವಾಗದ ರೀತಿಯಲ್ಲಿ ಪ್ರದೀಪ್ ಈಶ್ವರ್ ಮತ್ತು ನಾವು ನಿಮ್ಮ ಸೇವೆಯನ್ನು ಮುಂದುವರಿಸಿಕೊಂಡು ಹೋಗ್ತೇವೆ ಎಂಬ ಮಾತನ್ನು ಕೂಡ ನಾನು ಹೇಳಿ, ಅದರ ಬಗ್ಗೆ ಆತಂಕ ಪಡಬೇಕಾಗಿಲ್ಲ. 24 ಗಂಟೆ ಕೂಡ ಕೆಲಸ ಮಾಡತಕ್ಕಂಥ ಒಬ್ಬ ಶಕ್ತಿಯುತವಾದಂಥ ಸಾಮರ್ಥ್ಯವುಳ್ಳಂಥ ನಮ್ಮ ಅಭ್ಯರ್ಥಿಗಳು MLA ಆಗಿ ಬಂದದ್ದು ನಿಮ್ಮೆಲ್ಲರ ಸೌಭಾಗ್ಯ, ಕರ್ನಾಟಕದ ಸೌಭಾಗ್ಯ ಅಂತೇಳಿ ಕೂಡ ನಾನು ತಿಳ್ಕೊಂಡು ತಮಗೆಲ್ಲ ಶುಭವಾಗಲಿ. ಮುಂದೆ ಬರತಕ್ಕಂಥ ದಿವಸಗಳಲ್ಲಿ ಒಂದು ಹೊಸ ರೂಪ ಚಿಕ್ಕಮಗಳೂರು ವಿಧಾನಸಭಾ ಕ್ಷೇತ್ರ, ಈ ಜಿಲ್ಲೆ ಒಂದು ಹೊಸ ಅಭಿವೃದ್ಧಿಯನ್ನು ಮಾಡಲಿ. ಯಾಕಂದರೆ ಅದಕ್ಕೆ ಅನುಗುಣವಾಗಿ ಚಿಂತಾಮಣಿಯ ಡಾಕ್ಟರ್ MCC ನಾವೆಲ್ಲ ಜೊತೆಯಲ್ಲಿ ಒಗ್ಗಟ್ಟಿರಬೇಕು. ಕಾರ್ಯಕರ್ತರಲ್ಲಿ ಪರಸ್ಪರ ದೋಷಾರೋಪಣೆ ಮಾಡಬಾರ್ದು, ಪರಸ್ಪರ ದ್ವೇಷ ಮಾಡಬಾರ್ದು. ಆ ದೃಷ್ಟಿಯಲ್ಲಿ ನೀವು ಕೆಲಸ ಮಾಡೋದಿದ್ದರೆ ನನಗೂ ಕೂಡ ಸಾಕಷ್ಟು ದೇವರ ದಯದಿಂದ ನಿಮ್ಮ ಆಶೀರ್ವಾದದಿಂದ 2 ಬಾರಿ MP ಆಗಿದ್ದೆ. ಆದ್ದರಿಂದ ನಿಮ್ಮ ಸೇವೆಯನ್ನು ಇನ್ನೊಂದು 10 ವರ್ಷ ಮಾಡುವಷ್ಟು ಶಕ್ತಿ ನನ್ನಲ್ಲಿ ಕೂಡ ಖಂಡಿತವಾಗಿ ಕೂಡ ಇದೆ. ನಮ್ಮ ಸೇವೆ ಅದಕ್ಕಾಗಿ ನಿಮ್ಮ ಒಂದು ಸಣ್ಣ ಮನೆ ಇತ್ತು, ಈಗ ನಿಮ್ಮ ಸೇವೆಯನ್ನು ಮಾಡಲಿಕ್ಕೆ ಇನ್ನೂ ಸ್ವಲ್ಪ ದೊಡ್ಡ ಮನೆ ಬೇಕು ಅಂತೇಳಿ ನಮ್ಮ ಕೃಷ್ಣಪ್ಪನವರ ಆ ಮನೆಯಲ್ಲೇ ನಾವು ಇವತ್ತು ಒಂದು ಇವತ್ತೇ ಆ ಬಾಡಿಗೆ ನಿಗದಿ ಮಾಡಿ ಅಲ್ಲಿ ಆ ಒಂದು ಕಚೇರಿಯನ್ನು ಮಾಡ್ತಾರೆ. ಯಾಕಂದರೆ ನಮ್ಮಲ್ಲಿ ಅನೇಕ ಭಾಗ್ಯಗಳ 5 ಭಾಗ್ಯಗಳನ್ನು ನಮ್ಮ ಸರ್ಕಾರ ಕೊಟ್ಟಿದೆ. ಆ 5 ಭಾಗ್ಯಗಳು ಕೂಡ ಯಾವ್ದರ ಫಲಾನುಭವಿಗಳಿಗೆ ನ್ಯಾಯವಾಗಿ ತೊಂದರೆ ಆಗದೆ ದುರುಪಯೋಗ ಆಗದೆ ಸಿಗುವ ರೀತಿಯಲ್ಲಿ ನಾನು ಕೂಡ ಒಬ್ಬ ಸ್ಟಾಫ್ ಎಲ್ಲ ಇಟ್ಟು ಅಲ್ಲಿ ನಿಮಗೆ ಸಹಕಾರ ಈ ಭಾಗ್ಯಗಳು ಮನೆಗೆ ತಲುಪುವಂಥ ರೀತಿಯಲ್ಲಿ ನಾವು ಇಬ್ಬರು ಕೂಡ ಕೆಲಸ ಮಾಡ್ತೇವೆ ಅಂತೇಳಿ ನಿಮಗೆಲ್ಲ ಶುಭವಾಗಲಿ. ನಮ್ಮ ಪ್ರದೀಪ್ ಈಶ್ವರಿಗೆ ಕೂಡ ಶುಭವಾಗಲಿ. ಅತ್ಯಂತ ಯೋಗ್ಯ ಮತದಾರರು ಈ ಭಾಗದಲ್ಲಿ ಇರುವುದರಿಂದ ಅವರ ಕೆಲಸ ಮಾಡಲಿಕ್ಕೆ ಏನೂ ಕಷ್ಟ ಆಗುವುದಿಲ್ಲ ಅಂತೇಳಿ ಕೂಡ ನಾನು ಪ್ರದೀಪ್ ಈಶ್ವರರಿಗೆ ಆಶ್ವಾಸನೆಯನ್ನು ಕೊಟ್ಟು ತಮಗೆಲ್ಲ ಶುಭವಾಗಲಿ ಅಂತೇಳಿ ಹಾರೈಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.